ಆ ಸೂರ್ಯನ ಪ್ರಕಾಶಕ್ಕೆ ಅದು ಕಾಯ್ದು ಕಾಯ್ದು ಎಲ್ಲ ಹೊಲಸನ್ನ ಅಲ್ಲೇ ಬಿಡ್ತದೆ, ಮತ್ತೆ ಆಕಾಶದ ಮೇಲೆ ಹೋಗ್ತದೆ. ಅದೇ ನೀರ ಆ ಬಳಿಕ ಶುದ್ಧವಾಗಿ ಮತ್ತು ಮಳೆಯಾಗಿ ಬರ್ತದೆ. ಹಾಗೆ ನಾವು ಈ ಪ್ರಪಂಚದೊಳಗೆ ಬಂದಿವಲ್ಲ, ಬರುವಾಗ ಶುದ್ಧರಿದ್ದೀವಿ. ಈ ಪ್ರಪಂಚ ಈ ಸಂಸಾರ ಜೋಡಿ ಕೂಡಿಕೊಂಡು ಬಹಳ ಹೊಲಸಾದ್ವಿ, ವಾಸನೆ ಬರ್ತಾ ಇದೆ. ಅದರಲ್ಲಿ ಕಾಮ, ದ್ವೇಷ, ಮಾತ್ಸರ್ಯ ಎಲ್ಲವೂ ತುಂಬ್ಯಾವ, ಹುಳುಗಳಾಗ್ಯಾವ. ಇಂಥ ಹೊಲಸಾಗ್ಯವಲ್ಲ, ನಮ್ಮ ಮನಸ್ಸು ಅಷ್ಟು ಹೊಲಸಾಗೈತೆ ಅಲ್ಲ. ಇನ್ನು ಒಬ್ಬ ಸೂರ್ಯ ಬಂದಂಗ ನಮ್ಮ ಜೀವನದಲ್ಲಿ ಒಬ್ಬ ಗುರು ಬರ್ತಾನೆ. ಆತ ತನ್ನ ಜ್ಞಾನದ ಪ್ರಕಾಶದಿಂದ ಮತ್ತೆ ನಮ್ಮನ್ನ ಕಾಯಿಸ್ತಾನೆ. ನಾವು ಯಾರ್ಯಾರಿಂದ ಹೊಲಸನ್ನು ತೆಗೆದುಕೊಂಡಿದ್ವಿ ಅದನ್ನೆಲ್ಲ ಇಲ್ಲೇ ಬಿಟ್ಟು ಮತ್ತೆ ಶುದ್ಧರನ್ನಾಗಿ ನಮ್ಮನ್ನು ಮ್ಯಾಲೆ ಕಳಿಸ್ತಾನೆ. ಹೇಗೆ ಸೂರ್ಯ ಕೆಲಸ ಮಾಡ್ತಾ ಇದ್ದಾನ, ಹಾಗೆ ಗುರುನು ಕೆಲಸ ಮಾಡ್ತಾ ಇದ್ದಾನ. ಅದಕ್ಕೆ ಅವನಿಗೆ ಬಹಳ ಮಹತ್ವ. ನೋಡ್ರಿ ಎಷ್ಟು ದೊಡ್ಡ ಕೆಲಸ ಮಾಡ್ತಾನೆ ಗುರು. ಮತ್ತು ಆತ ಹೊರಗಿನಿಂದ ಏನು ತರೋದಿಲ್ಲ, ಎಲ್ಲ ನಮ್ಮ ಒಳಗಿಂದನೇ ತಯಾರು ಮಾಡೋದು. ಈಗ ಒಬ್ಬ ಶಿಲ್ಪಕಾರ ಒಂದು ಕಲ್ಲಿನೊಳಗೆ ಮೂರ್ತಿಯನ್ನು ಕೆತ್ತುತ್ತಾನೆ. ರಾಮನ ಮೂರ್ತಿಯೋ ಶಿವನ ಮೂರ್ತಿಯೋ ಆತ ಕಲ್ಲಿನಲ್ಲಿ ಕೆತ್ತುತ್ತಾನೆ. ಆ ಮೂರ್ತಿ ರಾಮನದು ಎಲ್ಲಿಂದ ತರ್ತಾನೆ? ಎಲ್ಲಿಂದ ಹೊರಗಿನ ತಂದು ಅಲ್ಲಿ ಅಂಟಿಸೋದಿಲ್ಲ. ಆ ಕಲ್ಲಿನಲ್ಲಿನೇ ಮೂರ್ತಿ ಅದ, ಕಲ್ಲಿನೊಳಗನೆ ರಾಮ ಅದಾನ, ಕಲ್ಲಿನೊಳಗನೆ ಶಿವ ಅದಾನ. ಆ ಶಿಲ್ಪಕಾರ ಏನು ಮಾಡ್ತಾನೋ ಅಂದ್ರೆ, ಯಾವ್ಯಾವುದು ಶಿವ ಅಲ್ಲ, ಯಾವ್ಯಾವುದು ರಾಮ ಅಲ್ಲ, ಅದನ್ನಷ್ಟು ಎಲ್ಲ ಕಟ್ಟದು ಚೆಲ್ತಾನ. ಕೊನೆಗೆ ಏನು ಉಳಿತೈತಿ ಅಂದ್ರೆ ಶಿವ ಉಳಿತಾನ, ರಾಮ ಉಳಿತಾನ. ಹಾಗೆ ನಮ್ಮ ಗುರುನು ನಮಗೆ ಏನು ಮಾಡ್ತಾನಂದ್ರೆ ಹೊರಗೆ ಏನು ತರೋದಿಲ್ಲ ಆತ. ನಮ್ಮ ಒಳಗನೆ ಶಿವ ಇರುವುದು, ನಮ್ಮ ಒಳಗಡೆ ರಾಮ ಇರುವುದು. ಆದರೆ ಈಗ ನಾವು ಕಲ್ಲಿನಂಗ ಅದೇವಿ. ಗುರು ಅನ್ನುವಂಥ ಶಿಲ್ಪಿ ಏನೇನು ಇದಕ್ಕೆ ಬಾಧಕ ಆದ, ಯಾವುದು ರಾಮ ಅಲ್ಲ ಅದನ್ನಷ್ಟೆಲ್ಲ ಕೆತ್ತಿ ಹೊರಗೆ ಚೆಲ್ತಾನ. ನಾವು ಅವಾಗ ಶುದ್ಧ ರಾಮನಾಗಿ ಉಳಿತೀವಿ, ಶಿವ ಆಗಿ ಉಳಿತೀವಿ. ಅದನ್ನ ಆ ಗುರು ಮಾಡ್ತಾನೆ. ಹೊರಗಿನಿಂದ ಏನು ತರೋದಿಲ್ಲ ಆತ. ಅದಕ್ಕೆ ಆ ಗುರುವಿಗೆ ಅಷ್ಟು ದೊಡ್ಡ ಸ್ಥಾನ, ಬಹಳ ಮಹತ್ವದ ಇವತ್ತು. ಮನುಷ್ಯನಿಗೆ ಸಂಸ್ಕಾರದಿಂದನೇ ಮನುಷ್ಯ ದೊಡ್ಡವಾಗೋದು. ಆ ಸಂಸ್ಕಾರಕ್ಕನೇ ನಾವು ಕಲಿಕೆ ಅಂತ ಕರೆಯೋದು. ಯಾವುದರಿಂದ ದೊಡ್ಡತನ? ಯಾರೇ ನಮಗೆ ಹಣ ಕೊಟ್ಟರಂದ್ರೆ ನಾವು ದೊಡ್ಡವರಾಗೋದಿಲ್ಲ, ಅಥವಾ ಯಾರೇ ಆಸ್ತಿ ಕೊಟ್ಟರಂದ್ರೆ ನಾವು ದೊಡ್ಡವರಾಗೋದಿಲ್ಲ. ದೊಡ್ಡವ ಆಗೋದು ಯಾವುದರಿಂದ? ಸಂಸ್ಕಾರದಿಂದ.